ಬಾಂಧವ್ಯವಿಲ್ಲದೆ ಕೆಲಸ ಮಾಡುವುದು ಎಂದರೆ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಅಥವಾ ಇಹಲೋಕ ಅಥವಾ ಮುಂದಿನ ಯಾವುದೇ ಶಿಕ್ಷೆಯ ಭಯವಿಲ್ಲದೆ ಕೆಲಸ ಮಾಡುವುದು. ಹಾಗೆ ಮಾಡಿದ ಕೆಲಸವು ಅಂತ್ಯಕ್ಕೆ ಒಂದು ಸಾಧನವಾಗಿದೆ ಮತ್ತು ದೇವರೇ ಅಂತ್ಯ. ಒಬ್ಬ ಮನುಷ್ಯನು ನಿಜವಾಗಿಯೂ ಸ್ವತಂತ್ರನಾಗಿರುತ್ತಾನೆ. ಇಲ್ಲಿ ಈ ಸಾಕಾರ ಸ್ಥಿತಿಯಲ್ಲಿಯೂ ಅವನು ದೇವರ ನಿಜವಾದ ಪ್ರತಿನಿಧಿ ಎಂದು ತಿಳಿದಿದ್ದರೆ ಮತ್ತು ಅವನು ಏನನ್ನು ಮಾಡಲು ಅಶಕ್ತನಾಗಿರುತ್ತಾನೆ. ದೇವರ ಹೆಸರುಗಳು ಹೆಚ್ಚು ಮತ್ತು ಅನಂತವು ಆತನನ್ನು ಸಮೀಪಿಸಬಹುದಾದ ರೂಪಗಳು. ನೀವು ಯಾವುದೇ ಹೆಸರಿನಲ್ಲಿ ಮತ್ತು ರೂಪದಲ್ಲಿ ಅವನನ್ನು ಪೂಜಿಸುತ್ತೀರಿ, ಅವರ ಮೂಲಕ ನೀವು ಅವನನ್ನು ಅರಿತುಕೊಳ್ಳುತ್ತೀರಿ. ಧರ್ಮದ ಬಗ್ಗೆ ಮಾತನಾಡುವುದು ಸುಲಭ, ಆದರೆ ಆಚರಣೆ ಮಾಡುವುದು ಕಷ್ಟ. ಒಬ್ಬನು ಯಾವಾಗಲೂ ಸತ್ಯವನ್ನೇ ಹೇಳದ ಹೊರತು ಸತ್ಯದ ಆತ್ಮವಾದ ದೇವರನ್ನು ಕಾಣಲು ಸಾಧ್ಯವಿಲ್ಲ.